ನಮ್ಮಮ್ಮ ಕತ್ಲಲ್ಲಿ ಪಾತ್ರೆ ತೊಳಿತಾ ಇರೋದು ನೋಡಿ. ಬೆಂಗಳೂರಲ್ಲಿ ಇರೋದಕ್ಕಿಂತ ನಿಂಗೆ ಇದೆ ಚೆನ್ನಾಗಿ ಗೊತ್ತಾಗುತ್ತೆ. ಪರ್ಫೆಕ್ಟ್ ನಿಜ. ಹಾಯ್ ದುಬೈ ಹಿಂಗನ್ನು ನಿಜ ತಾನೇ? ನಿನ್ನ ಹೆಸರು ದುಬೈ ತಾನೇ? ದುಬೈ ಸ್ಟೋರಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಯುಗಾದಿ ಹಬ್ಬ ಆ್ಯಂಡ್ ನಮ್ಮನೇಲಿ ಎಲ್ಲ ಊರಿಗೆ ಹೋಗಿದ್ದಾರೆ. ಬೆಳಗ್ಗೆ ನೋಡಿ ಕಾಂತಣ್ಣನ, ಐ ಥಿಂಕ್ ಕಾಂತಣ್ಣನೇ ಮೋಸ್ಟ್ಲಿ ನಮ್ಮ ಮನೆಗೆ ನೀಟಾಗಿ ಎಲ್ಲ ತೋರಣ ಎಲ್ಲ ಕಟ್ಟಿದ್ದಾರೆ. ಸೊ ಎಲ್ಲರೂ ಊರಿಗೆ ಹೋಗಿದ್ದಾರೆ ಗೈಸ್. ಸೊ ಇವಾಗ ನಾನು ಹೋಗ್ತಾ ಇದ್ದೆ, ಕರೆಕ್ಟಾಗಿ ಇವತ್ತೇ ಹಬ್ಬ, ಇವತ್ತೇ ಹೋಗ್ತಾ ಇದ್ದೆ. ಆ್ಯಂಡ್ ನಾನು ಮತ್ತು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಊರಲ್ಲಿ ಪ್ರಕೃತಿ ಎಲ್ಲ ಬಂದಿದ್ದಾಳಂತೆ. ನನಗೆ ಪ್ರಕೃತಿ ಬಂದಿದ್ದಾಳೆ ಅಂತ ಗೊತ್ತಿದ್ರೆ ನಾನು ನೆನ್ನೆನೇ ಹೋಗ್ಬಿಡ್ತಿದ್ದೆ, ಬಟ್ ಐ ಥಾಟ್ ಅವಳು ಇವತ್ತೇನೋ ಬರ್ತಾಳೆ ಅಂತ. ಬಟ್ ಎನಿವೆ ಆಲ್ಮೋಸ್ಟ್ ಟೈಮ್ ಆಗಿದೆ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಸೊ ಕೆಳಗಡೆ ಹೋಗಿ ಒಂಚೂರು ತಿಂಡಿ ಎಲ್ಲ ತಿಂದ್ಕೊಂಡು, ಸ್ಯಾಮು ಏನು ಬಂದಿದ್ದಾಳಂತೆ ಮನೆಗೆ, ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಬೇಡ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಇಡೀ ಬ್ಲಾಗ್ ಮಜಾ ಇರುತ್ತೆ ಗೈಸ್. ಊರಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನೋಡೋಣ ಹಬ್ಬದ ಬ್ಲಾಗು ಹೆಂಗೆ ಹೋಗುತ್ತೆ. ಲೆಟ್ಸ್ ಸ್ಟಾರ್ಟ್. ಊರಿಗೆ ಆನ್ ದ ವೇ ಹೋಗ್ತಾ ಇದ್ವಿ. ಆ್ಯಂಡ್ ನೆನ್ನೆ ನೈಟು ಮಳೆ ಬಿದ್ದು ತುಂಬ ಕರೆಂಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನೋಡಿ ಇಲ್ಲಿ ಮರ ಎಲ್ಲ ಹೆಂಗೆ ಬಿದ್ದಿದೆ, ಮಧ್ಯ ರೋಡಲ್ಲಿ ಬಿದ್ದಿದೆ ಮರ. ಯಪ್ಪ, ಅಲ್ಲಿ ಏನದು ಕುಡಿಯೋಕ್ಕೆ ನೀರು, ವಾಟರ್ ಫಿಲ್ಟರ್ ಏನೂ ಇಲ್ವಂತೆ. ಅದಾದಮೇಲೆ ಕರೆಂಟ್ ಇಲ್ಲ. ಒಂದು ನಿಮಿಷ ಇಲ್ಲಿ ಕ್ರಾಸ್ ಮಾಡಿಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ಒಂದು 5-6 ಕಡೆ ನೋಡಿದ್ವಿ, ಎಲ್ಲ ಕಡೆ ಮರ ಬಿದ್ದೋಗಿದೆ. ಇನ್ನು ಎಷ್ಟು ಗಾಳಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮತ್ತೆ ಮುಂದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇಲ್ಲಿ ಒಂದು ದೊಡ್ಡ ಮರನೇ ಬಿದ್ದೋಗಿದೆ. ಇಲ್ಲಿ ಮತ್ತೆ ಈ ಥರ ನೋಡಿ ಇಡೀ ರೋಡು ಅಡಿಕೆ ತೋಟ. ಆ ರೋಡ್ಗೆ ಹೋಗಲ್ಲ ನಾವು. ಅದಾದ್ಮೇಲೆ ಇಲ್ಲಿ ನೋಡಿ, ಇದು ತೆಂಗಿನ ಮರನಾತೆ. ತೆಂಗಿನ ಮರನ ಅಡಿಕೆನಾ ಗೈಸ್? ಇದೊಂದು ಅಡಿಕೆ ಮರ. ಈ ಥರ ತುಂಬ. ಆ್ಯಂಡ್ ಇಡೀ ರೋಡಲ್ಲಿ ಏನದು ಲೀವ್ಸ್ ಎಲ್ಲ ಬಿದ್ದಿರೋದಿದೆ. ತುಂಬ ಗಾಳಿ ಏನೋ ಬಂದಿದೆ ಅನಿಸುತ್ತೆ. ಒಟ್ಟಿನಲ್ಲಿ ಸಿಕ್ಕಾಬಿಡೆ ಡಿಸ್ಟರ್ಬ್ ಆಗಿದೆ. ಇಲ್ಲೊಂದು ಮರ ಗೈಸ್, ಒಳ್ಳೆ ಮೈಲ್ ಸ್ಟೋನ್ ಥರ ಸಿಗ್ತಾ ಇದೆ. ಎಲ್ಲ ಕಡೆ ಮರ ಬಿದ್ದಿರೋದು ನೋಡಿ. ಇಲ್ಲೊಂದು ಗಾಡಿ ಹೋಗೋಕ್ಕೂ ಜಾಗ ಇಲ್ಲ, ಹಿಂಗೋ ತೂರಿಸ್ಕೊಂಡು ಹೋಗ್ಬೇಕು ನೀಟಾಗೆ. ಆ್ಯಂಡ್ ಅಲ್ಲಿ ನೈಟಿಂದ ಕರೆಂಟ್ ಬೇರೆ ಇಲ್ವಂತೆ, ಅದೊಂದು ಮೇನು. ಸೊ ಯಾರ್ದು ಫೋನಲ್ಲೂ ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಪವರ್ ಬ್ಯಾಂಕ್ ಥರ ಕೇಳಿದ್ವು. ನಾವೊಂದು 4-5 ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀವಿ, ಬಿಕಾಸ್ ತುಂಬ ಜನ ಇದ್ದಾರಲ್ಲ. ಸೊ ಅದಕ್ಕೆ ಋತಿಕ್ಕು, ನಮ್ಮಪ್ಪ, ನಮ್ಮಮ್ಮ ಆ್ಯಂಡ್ ಊರಲ್ಲಿ ನಮ್ಮ ದೊಡ್ಡಪ್ಪ ಅವರೆಲ್ಲ. ಸೊ ಎಲ್ಲರಿಗೂ ಪ್ರಾಬ್ಲಮ್ಮೆ. ಸೊ ಹಂಗೆ ಹೋಗೋಣ ಬನ್ನಿ. ಇದು ಬಿದ್ದೋಗಿರೋದಾ? ಹಾಂ, ಇದು ಬಿದ್ದೋಗಿರೋದು. ಅಯ್ಯೋ, ಇಲ್ಲಿ ನೀಲಗಿರಿ ಮರ, ನೀಲಗಿರಿ ಎಲ್ಲ ಕಡೆ ಗೈಸ್. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಅಂತ. ಮಳೆ ಮತ್ತು ಗಾಳಿ ಮಾಸಿ ಬಂದಿದೆ ಗೈಸ್. ನಾನು ಇವಾಗ ಮನೆ ರೀಚ್ ಆಗಿದ ತಕ್ಷಣ ಹಂಗೆ ಪಟ್ಟಂತ ನಮ್ಮಮ್ಮ ಹಂಗೆ ಬಾಕಪಕ್ಷಿ ಥರ ಬಂದು ನನ್ನ ಕರ್ಕೊಂಡು ಹೋಗು ಅಂದ್ಬಿಟ್ಟು ಕೂತ್ಕೊಂಡ್ರು. ಸೊ ಇವಾಗ ನಮ್ಮಮ್ಮ ಅಮ್ಮ ಅವರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿ ಮನೆಗೆ. ಹಂಗೆ ನಮ್ಮ ಹತ್ರ ಋತಿಕ್ ಇದ್ದಾನೆ. ಹಾಯ್ ಋತಿಕ್. ಹಾಯ್. ಆ್ಯಂಡ್ ವಿ ಹ್ಯಾವ್ ಪ್ರಕೃತಿ ಆ್ಯಂಡ್ ನಮ್ಮಮ್ಮ ಹಿಂದೆಗಡೆ. ಸೊ ಇವಾಗ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಹಂಗೆ ಆನ್ ದ ವೇ ನಮ್ಮ ದೊಡ್ಡಮ್ಮನ ಪಿಕ್ ಮಾಡಿಕೊಂಡು. ಸೊ ಹೋಗಿ ಸ್ವಲ್ಪ ಸಮಾಧಿ ಪೂಜೆದ ಮುಗಿಸ್ಕೊಂಬರೋಣ ಬನ್ನಿ. ನೋಡ್ದ ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಂ, ಇವಾಗ ಮಾತ್ರ ಫೋನ್ ಮುಂದೆ ಆಯಿತು ಅಷ್ಟೇ. ಫೋನ್ ಕ್ಯಾಮ್ರಾ ಇಟ್ಟಿದ ತಕ್ಷಣ ನ್ಯಾಚುರಲ್ ಆಗಿರಬೇಕು. ಆಯಿತು. ಫೋನ್ ಮಾಡಿ ಬೆಳಗ್ಗೆ ಸೀಕ್ರೆಟಾಗೆ ಬೈಯೋದು. ಆಯ್ತಮ್ಮ. ಚಿಕ್ಕ ವಯಸ್ಸಲ್ಲಿ ಎಲ್ಲರ ಮುಂದೆ ಕಪ್ಪಾಳ ಕೊಡ್ದಿದ್ದಲ್ಲ ಅನ್ನದ ಕೈಯಲ್ಲಿ, ಅವೆಲ್ಲ ಜ್ಞಾಪಕ ಇಲ್ವಾ? ಎಲ್ಲರ ಮುಂದೆ ಅದೇನೋ ಸೀಕ್ರೆಟ್ ಅಂತಿದಲ್ಲ ಇವಾಗ. ಅಂದ್ರು ಅನ್ನದ ಕೈಯಲ್ಲಿ ಯಾರಾನ ತಾಯಿ ಹೊಡಿತಾರ? ಅಲ್ಲ, ಮಕ್ಳಿಗೆ ಹೇಳು, ಯಾರಾನ ಹೊಡಿತಾರ ಹಂಗೆ ನೀನ್ ಮಾಡಿರೋ ಥರ? ನಿನಗೆ ಚಿಕ್ಕ ವಯಸ್ಸಲ್ಲಿ ಬೇಗ ಮದುವೆ ಆಗ್ಬಿಟ್ಟಿದೆ. ನಾನು ಒಂಚೂರು ಬೇಗ ಹುಟ್ಬಿಟ್ಟಿದ್ದೀನಿ.
ನಿನಗೆ ಇನ್ನು ಯಂಗ್ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ತೀರ್ಸ್ಕೊಂಡಿದ್ಯಾ ನೋಡಿ. ಇಂಥವೆಲ್ಲ ಏನಿಲ್ಲ, ತುಟಿಕ್ ಪಿಟಿಕ್ ಅನ್ನಲ್ಲ, ಸೈಲೆಂಟು. ಗೈಸ್ ಇವಾಗ ನಮ್ಮ ಅಜ್ಜಿ ಸಮಾಧಿ ಹತ್ರ ಬಂದಿದ್ವಿ. ಸೊ ನಮ್ಮಮ್ಮ ಮತ್ತು ದೊಡ್ಡಮ್ಮ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಸುಮ್ಮನೆ ಕೈ ಮುಕ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ನಾನು ಸ್ಕಿನ್ ಕೇರ್ ಬೇರೆ ಮಾಡ್ತೀನಲ್ಲ, ಸೊ ಸ್ಕಿನ್ನಿಂದ ಜಾಸ್ತಿ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಈ ಥರ ಹಾರ್ಶ್ ಸನ್ಲೈಟ್ಗೆ ಇನ್ನೂ ಫುಲ್ಲು ಬರ್ನ್ ಆಗಿಬಿಡುತ್ತೆ. ಸನ್ಸ್ಕ್ರೀನ್ ಬೇರೆ ಹಾಕಿಲ್ಲ. ಸೊ ಅದಕ್ಕೆ ಅವ್ರು ಪೂಜೆ ಎಲ್ಲ ಮಾಡಲಿ ಅಂತ ಕಾಯ್ತಿದೆ. ಇವಾಗ ಹೋಗ್ಬಿಟ್ಟು ಬರೋಣ. ಗೈಸ್ ಇದೆ ಸಮಾಧಿ ನಮ್ಮ ಅಜ್ಜಿಯವ್ರದ್ದು. ಇವಾಗ ಜಸ್ಟು ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಎಲ್ಲ ಕೈ ಮುಕ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ನಾನು ಇವತ್ತೇ ಅನಿಸುತ್ತೆ ಫಸ್ಟ್ ಟೈಮ್ ಅವ್ರು ತೀರ್ಕೊಂಡ್ಮೇಲಿಂದ ವಿಸಿಟ್ ಮಾಡ್ತಾ ಇರೋದು. ಅದಾದಮೇಲೆ ಅದೇ ತಿಥಿಗೆಲ್ಲ ಬಂದಿದ್ದೆ, ಬಟ್ ಅದನ್ನು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮು. ಸೊ ನಾನು ಮತ್ತು ನಮ್ಮ ಸಹೋ ಬಂದ್ವಿ. ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ಕಾರಲ್ಲೇ ಕಾಯ್ತಾ ಇದ್ದಾರೆ. ಗೈಸ್ ಇವಾಗ ಊಟ ಎಲ್ಲ ಮಾಡಿದ್ದಾಯ್ತು. ನಾನು ಒಂಚೂರು ಪಲ್ಯ ಮಾಡಿದ್ದಾರೆ, ಕೋಸಂಬರಿ ಮಾಡಿದ್ದಾರೆ, ಚಿತ್ರಾನ್ನ ಇತ್ತು, ಆ್ಯಂಡ್ ಇಲ್ಲಿ ಒಬ್ಬಟ್ಟಿತ್ತು, ಮತ್ತು ಇದು ಬೇವು ಬೆಲ್ಲ ಕರೆಕ್ಟ್, ಆ್ಯಂಡ್ ಒಬ್ಬಟ್ಟು ಸಾರು ಮಾಡಿದ್ದಾರೆ. ಸೊ ನಂದು ಇವಾಗ ಆ್ಯಕ್ಚುಲಿ ಜಸ್ಟ್ ಊಟ ಎಲ್ಲ ಆಯಿತು ಗೈಸ್. ಆ್ಯಂಡ್ ಆಲ್ಸೋ ನೀರೇ ಬರ್ತಿಲ್ಲ ಗೈಸ್, ಇಡೀ ಊರಲ್ಲಿ ನೀರಿಲ್ಲ. ಸೊ ನೀರಿಲ್ಲಿ ಕ್ಲೋಸು. ಆ್ಯಂಡ್ ಇಲ್ಲಿ ಮನೇಲೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ನಾನು ಸಹೋ ಪ್ರಕೃತಿ ಇವಾಗ ಊಟ ಮಾಡಿದ್ವಿ. ಆ್ಯಂಡ್ ಹಾಯ್ ದುಬೈ ಹಿಂಗನ್ನು ಹಿಂಗನ್ನು ಹಿಂಗ ಅನ್ನು ಗೈಸ್ ಇವ್ರ ಹೆಸರು ದುಬೈ ಅಂತ. ನಿಜ ತಾನೆ ನಿನ್ನ ಹೆಸರು ದುಬೈ ತಾನೆ? ದುಬೈ ಸುಳ್ಳು ಹೇಳ್ಬೇಡ. ಏನಕ್ಕಮ್ಮ ದುಬೈ ಸ್ಟೋರಿ ಹೇಳಮ್ಮ. ದುಬೈ ಸ್ಟೋರಿ ಹೇಳು. ಏನಕ್ಕೆ ದುಬೈ ಅಂತ ಕರೆಯೋದು? ಹೇಳಿ ಅತ್ತೆ, ಯಾರೊಬ್ರು ಹೇಳ್ರಿ ದುಬೈ ಸ್ಟೋರಿ. ಜಮೀನಿತ್ತು, ದುಡ್ಡು ಬಂದು ಲಕ್ಷಾಂತರ ರೂಪಾಯಿ ದುಡ್ಡು ಬಂತು. ಆ ದುಡ್ಡನ್ನ ಚೆನ್ನಾಗಿ ಉಡಾಯಿಸಿ ಹಾಕ್ಬಿಟ್ಲು, ದುಬೈ ತರ ಖರ್ಚು ಮಾಡಿ ಹಾಕ್ಬಿಟ್ಲು. ಬಂದವ್ರಿಗೆ ಹೋದವ್ರಿಗೆಲ್ಲ ಯಥೇಚ್ಛವಾಗಿ ದಾನ ಧರ್ಮ ಎಲ್ಲ ಮಾಡಾಕ್ಳು. ಅದಕ್ಕೆ ಇವಾಗೆಲ್ಲ ಖಾಲಿ ಕೈ ಆಗಿದ್ದಕ್ಕೆ ಇವಾಗ ದುಬೈ ಅಂತ ಇಟ್ಟವ್ರು. ನಮ್ಮಪ್ಪನ ಇಟ್ಟಿದ್ದು ನಮ್ಮಪ್ಪ ಅಂತ ನಾಮಕರಣ ಮಾಡಿದ್ದು ದುಬೈ ಅಂತ. ಸೊ ಅದು ಸ್ಟೋರಿ, ವಿಯರ್ಡ್ ಸ್ಟೋರಿ ಗೈಸ್. ನಮ್ಮೂರಲ್ಲಿ ಮಾತ್ರ ಕ್ರೇಜಿ. ಆ್ಯಂಡ್ ಎಲ್ಲೂ ನೀರಿಲ್ಲ. ಇದೊಂದು ಕಡೆ ಪಾತ್ರೆ ತೊಳೆಯೋಕ್ಕೆ ಮಾತ್ರ ನೀರಿಟ್ಟಿದ್ದಾರೆ, ಪಾತ್ರೆ ತೊಳೆಯೋಕ್ಕೆ, ಕೈ ತೊಳೆಯೋಕ್ಕೆ. ಲಕ್ಕೀಲಿ ನಮ್ಮೂರಲ್ಲಿ ಬಾವಿ ಇದೆ ನಮ್ಮದು. ಸೊ ಈ ಬಾವಿಯಲ್ಲಿ ಏನಂದರೆ ನಾವು ಮೋಟ್ರ್ ಬಿಟ್ಟು ಒಳಗಡೆ ತೊಗೊಳೋದು. ಮೇಲ್ಗಡೆ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿದೆ ಗೈಸ್. ಸೊ ಕೆಳಗಡೆಯಿಂದ ನೀರು ತೊಗೊಂಡ್ರೆ ಫ್ರೆಶ್ ಆಗಿರುತ್ತೆ. ನಾವು ಹಂಗೆ ಬಾವಿಲಿ ನೀರು ಸೇರ್ತೀವಿ ಅಂದರೆ ಕಷ್ಟ ಆಗಲ್ಲ. ಅದು ಅಪ್ಡೇಟು ಗೈಸ್ ಊರಲ್ಲಿ. ಸೊ ಇವತ್ತು ಇಡೀ ಡೇ ಏನೇನು ಮಾಡ್ತೀವಿ ಗೊತ್ತಾಗ್ತಿಲ್ಲ, ಗೊತ್ತಿಲ್ಲ. ಇವಾಗ ಫಸ್ಟ್ ಹೋಗಿ ನಾನು ಶರ್ಟ್ ಚೇಂಜ್ ಮಾಡಬೇಕು. ತುಂಬ ಅಂದರೆ ತುಂಬ ಶೆಕೆ ಆಗ್ತಾಯಿದೆ. ಸೊ ಲೆಟ್ಸ್ ಕಂಟಿನ್ಯೂ ಗೈಸ್. ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಕರೆಂಟ್ ಯಾವುದೂ ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಫೋನ್ಗಳಿಗೂ ಚಾರ್ಜ್ ಇಲ್ಲ. ಮತ್ತು ನಾನು ತಂದಿದ್ದು ಪವರ್ ಬ್ಯಾಂಕು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಒಂದೇನೋ ಮಾತ್ರ ಇನ್ನೂ ಮಿಕ್ಕಿದೆ. ಸೊ ಇದ್ಯಾವುದೋ ಒಂದು ಸೋಲಾರ್ ಲೈಟು, ಊರ ಮುಂದೆ ಲೈಟ್ ಇದೆ, ಬಿಟ್ಟರೆ ಎಲ್ಲೂ ಲೈಟ್ ಇಲ್ಲ ಗೈಸ್. ಫುಲ್ ಪಿಚ್ ಡಾರ್ಕ್. ಸೊ ಇವಾಗ ನಾವೆಲ್ಲಿ ಬಂದ್ವಿ ಅಂದರೆ, ಭರತ್ತು ನಮ್ಮನ್ನ ಇಲ್ಲಿ ಊರಲ್ಲಿರೋ ಹಾಲಿನ ಡೈರಿಗೆ ಕರ್ಕೊಂಬಂದಿದ್ದಾನೆ. ನಮ್ಮ ಫೋನು ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್ ಹಾಕ್ಕೊಳ್ಳೋಕ್ಕೆ. ಏನು ಅದರಲ್ಲೇನಿದೆ? ಸೊ ನಾವು ಹಂಗೆ ಒಂದು ರೌಂಡ್ ವಾಕಿಂಗ್ ಬಂದು ಕೈಯಲ್ಲಿ ಮಿಕ್ಸರ್ ಇಟ್ಕೊಂಡು ಮಿಕ್ಸರ್ ತಿಂದ್ಕೊಂಡು ಬಂದ್ವಿ. ಒಂದು ರೌಂಡ್ ಓಡಾಡ್ಕೊಂಡು ಹೋಗೋಣ ಅಂತ. ಸೊ ಅದೇ ಅಪ್ಡೇಟು. ಒಟ್ಟಿನಲ್ಲಿ 2-3 ಡೇಸ್ ಒಂದು ಚೂರು ಕರೆಂಟ್ ಇಲ್ಲ. ಮತ್ತು ಎಲ್ಲ ಮುಂಚೆ ಹಂಗೆ ಬಾವಿನಲ್ಲಿ ಹಂಗೆ ನೀರು ಸೇದ್ಕೊಳ್ಳೋರು. ಇವಾಗೆಲ್ಲ ನೀಟಾಗೆ ಮೋಟ್ರೆಲ್ಲ ಬಿಟ್ಟಿರೋದ್ರಿಂದ ಅದು ಇಲ್ಲ. ನಾರ್ಮಲ್ ವಾಟರ್ಗೂ ಇಲ್ಲ, ಕೈ ತೊಳ್ಕೊಳ್ಳೋಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಕುಡಿಯೋಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೆ. ಸೊ ಏನಕ್ಕೂ ಇಲ್ಲ ಗೈಸ್. ನಮ್ಮಮ್ಮ ಕತ್ಲಲ್ಲಿ ಪಾತ್ರೆ ತೊಳಿತಾ ಇರೋದು ನೋಡಿ. ಆ ಕಡೆಯಲ್ಲಿ ಟಾರ್ಚ್ ಹಾಕ್ಕೊಂಡು, ಗೊತ್ತು ಅದೇ ಬ್ಲಾಗಲ್ಲಿ ಹೇಳ್ಕೊಂಬಂದೆ. ನೆನ್ನೆ ಸಾಯಂಕಾಲ ಹೋಗಿರೋದು 7 ಗಂಟೆಲಿ. ಇನ್ನೂ ಕರೆಂಟ್ ಬಂದಿಲ್ಲ, ನೀರಿಲ್ಲ. ನಾನು ಯಾವಾಗಲೂ ಹೇಳಲ್ಲ ನಿನಗೆ, ಬೆಂಗಳೂರಲ್ಲಿ ಇರೋದಕ್ಕಿಂತ ನಿಂಗಿದೆ ಚೆನ್ನಾಗಿ ಗೊತ್ತಾಗುತ್ತೆ. ಪರ್ಫೆಕ್ಟ್ ನಿಜ.
ನೋಡು ಇವಾಗ ನೋಡಿದ್ರೆ ಓಕೆ ನೀನು ರಿಯಲ್ ಸೆಲ್ಫ್ ಆಗಿದ್ಯಾ ಅಂತ ಅನ್ಸುತ್ತೆ. ನೀನು ಬೆಂಗಳೂರು ಇದ್ದಿದ್ದು 5 ವರ್ಷ. ಗೈಸ್ ನಮ್ಮ ಅಮ್ಮಂದು ಸ್ಟಾರ್ಟಿಂಗು ಇದೆ ಕೆಲಸ. ಹಿಂಗೆ ಪಾತ್ರೆ ಗೀತ್ರೆ ಎಲ್ಲ ತುಳ್ಕೊಂಡು ದನಗಿನ ಹೊಡ್ಕೊಂಡು ಚೆನ್ನಾಗಿತ್ತು ನೋಡಿ. ಹಿಂಗೆ ಇದೇ ಸೀನ್ ಚೆನ್ನಾಗಿದೆ. ಸುಮ್ಮನೆ ಅಲ್ಲಿ ಖಾಲಿ ಮಾಡಿರಿ, ನಾನು ಬೆಂಗಳೂರಲ್ಲಿ ಇರ್ತೀನಿ, ನೀವು ಅವಾಗ ಬರ್ರಿ ವೀಕೆಂಡು. ನೆನ್ನೆ ಹೋಗಿರೋದು ಕರೆಂಟು ಇಷ್ಟೊತ್ನಾಗ 7 ಗಂಟೆಗೆ ಹೋಗಿರೋದು ನೋಡಿ. ನೀನು ವಾಪಸ್ ಯಾವತ್ತು ಬರೋದು? ಸ್ಯಾಟರ್ಡೆ ತಾನೇ? ಇಲ್ಲ ನಾಳೆನೇ. ನಾಳೆ ಬೇಡ, ಸ್ಯಾಟರ್ಡೆ. ಕರೆಂಟ್ ಇಲ್ದಿದ್ರೆ ಏನು ಮಾಡ್ತೀಯ ಇಲ್ಲಿ? ಒಂದು ದಿವಸ ನನಗೆ ಫ್ರೀಡಮ್ ಬೇಕು. ಯಾಕೆ? ಮನೇಲಿ ಇರ್ಬೇಕು ನಾನು ಒಬ್ಬನೇ. ಬೇಡ ನೀನು ಬರಬೇಡ ನಾಳೆ. ನೀರಿಲ್ಲ ನಿಧಿಲ್ಲ ಏನು ಮಾಡಲಿ? ನಂಗೆ ಕೈ ತೊಳ್ಕೊಬೇಕು. ಇದೆಲ್ಲಡ ನೀರಿಲ್ಲ. ಒಟ್ಟಿನಲ್ಲಿ ಏನಕ್ಕೂ ನೀರಿಲ್ಲ ಯಪ್ಪ. ಆ್ಯಂಡ್ ಹಂಗೆ ನಾನು ಭರತ್ ಬಂದಿದ್ದೇನೆ ಗೈಸ್ ಇವತ್ತು ಮನೆಗೆ. ಹಾಯ್ ಭರತ್. ಒಂಚೂರು ಈ ಕಡೆ ತಿರ್ಗ್ಬಿಟ್ಟು ಹಾಯ್ ಹೇಳಿದ್ರೆ ಏನು ನಿನ್ನ ಬ್ಯೂಟಿನ ನೋಡಿ ಯಾರು ಬಿದ್ದು ಕಮೆಂಟ್ ಮಾಡಲ್ಲ. ಓ ಗೈಸ್ ಏನೋ ಒಂದು ಗತಿ ಮಾಡ್ದೆ ಇವನು. ಗೈಸ್ ಮಿಕ್ಸರ್ ಎಲ್ಲ ಚಲ್ಬಿಟ್ಟ. 1/4 kg ಮಿಕ್ಸರ್ ಇತ್ತು ಅಲ್ಲಿ, ಗೊತ್ತಾ? 1/4 kg ಇತ್ತು ಗೈಸ್. ಸ್ಟಾರ್ಸ್ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಸ್ಟಾರ್ಸ್ ಇದೆ. ಬ್ಯಾಂಗ್ಳೂರಲ್ಲೆಲ್ಲ ಯೂಶ್ವಲಿ ಸ್ಟಾರ್ಸೇ ಕಾಣಿಸಲ್ಲ. ಸೊ ನಾನು ಆದಷ್ಟು ಲೋ ಎಕ್ಸ್ಪೋಜರಲ್ಲಿ ನೀಟಾಗಿ ಏನಾದ್ರು ಕಾಣುತ್ತಾ ಅಂತ ತೆಗಿತಾ ಇದ್ದೀನಿ. ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಕಾಣಿಸ್ತಾ ಇದೆ. ಬಟ್ ನೈಸ್ ಗೈಸ್. ಪ್ರಕೃತಿ ಊಟ ಮಾಡೋದು ನೋಡಿ, ಈ ಥರ ತುತ್ತು ಮಾಡ್ಕೊಂಡು ತಿನ್ನೋದು ನೋಡು. ಕೆಲ್ಸಕ್ಕೆ ಹೋಗೋ ಹುಡುಗಿ ಈ ಥರ ತಿಂತೀಯ, ಚಿಕ್ಕ ಮಕ್ಕಳು ಥರ. ಸ್ವಲ್ಪ ತಿರುಗಿ ಈ ಕಡೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.